ಎಲ್ರಿಗೂ ನಮಸ್ಕಾರ. ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಓದಬೇಕು ಅಂತ ಹೇಳಿ ಬಂದಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ 1956 ಅಕ್ಟೋಬರ್ 14ರಂದು ನಾಗ್ಪುರದಲ್ಲಿ 5 ಲಕ್ಷ ಜನರು ಡಾಕ್ಟರ್ ಅಂಬೇಡ್ಕರ್ ಅವರ ಜೊತೆ ಬೌದ್ಧ ಧರ್ಮ ಸ್ವೀಕರಿಸಿದರು. ಅದೇ ತಿಂಗಳು 16ನೇ ತಾರೀಕಿನಂದು ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ 3 ಲಕ್ಷ ಜನರು ಡಾಕ್ಟರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದರು. ಅದೇ ವರ್ಷ ಡಿಸೆಂಬರ್ 16ನೇ ತಾರೀಕು ನಾಗ್ಪುರಕ್ಕಿಂತಲೂ ಬೃಹತ್ ಮತಾಂತರ ಕಾರ್ಯಕ್ರಮವು ಮುಂಬೈನಲ್ಲಿ ಆಯೋಜನೆಗೊಂಡಿತ್ತು. ಅಂದು 10 ಲಕ್ಷ ಜನರು ಡಾಕ್ಟರ್ ಅಂಬೇಡ್ಕರ್ ಅವರ ಮುಂದೆ ಬೌದ್ಧ ಧರ್ಮ ಸ್ವೀಕರಿಸಲು ನಿರ್ಧರಿಸಿ ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದರು. ಅದಕ್ಕೆಲ್ಲ ಅಂಬೇಡ್ಕರ್ ಅವರು ತಯಾರಿ ಮುಗಿಸಿದರು. ಅದಲ್ಲದೆ 1957ನೇ ವರ್ಷದಲ್ಲಿ ದೆಹಲಿ, ಲಕ್ನೋ, ಹೈದರಾಬಾದ್, ಕಲ್ಕತ್ತಾ, ಮದ್ರಾಸ್ ಸೇರಿದಂತೆ ಭಾರತದ ಹಲವಾರು ಪ್ರದೇಶಗಳಲ್ಲಿ ಬೃಹತ್ ಪ್ರಮಾಣದ ಮತಾಂತರ ಕಾರ್ಯ ನಡೆಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಪೂರ್ವ ಸಿದ್ಧತೆಗಳನ್ನು ಆಗಾಗಲೇ ಮಾಡಿಕೊಂಡಿದ್ದರು. ಆದರೆ 1956 ಡಿಸೆಂಬರ್ 6ರಂದೇ ನಿಧನ ಹೊಂದಿದರು. ಡಾಕ್ಟರ್ ಅಂಬೇಡ್ಕರ್ ಇನ್ನೂ ಕನಿಷ್ಠ 10 ವರ್ಷಗಳ ಕಾಲ ಬದುಕಿದ್ದರೆ ಭಾರತದ ಒಟ್ಟು ಜನಸಂಖ್ಯೆಯ 1/3 ಭಾಗದಷ್ಟು ಜನರು ಬೌದ್ಧ ಧರ್ಮ ಸ್ವೀಕರಿಸುತ್ತಿದ್ದರು. ಥ್ಯಾಂಕ್ ಯು.